ಹಾಯ್, ಗುಡ್ ಮಾರ್ನಿಂಗ್. ನಿಮ್ಮನೆ ಮಗಳು ಶ್ರುತಿ. ಸೊಪ್ಪು ಬಸ್ಸಾರು ಮಾಡೋಣ ಅಂತೇಳಿ ನೆನಪೆ ನಮ್ಮ ಗ್ರಾಣಿ ಸೊಪ್ಪು ಕೊಟ್ಟು ಕಳಿಸಿದ್ರು, ಮಾಡೋಣ ಅಂತ. ಇದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಟೈಮ್ ಮಾಡ್ತಿರೋದು ವೀಡಿಯೋ. ನುಗ್ಗೆ ಸೊಪ್ಪು ಬಸ್ಸಾರು ಮಾಡಬೇಕಂದ್ರೆ ಎಲ್ಲರಿಗೂ ಅಷ್ಟೇ ಆ ಸೊಪ್ಪು ಕ್ಲೀನ್ ಮಾಡೋದೇ ಒಂದು ತಲೆನೋವು. ಸೊ ನೆಕ್ಸ್ಟ್ ಟೈಮ್ ನಾನು ತುಂಬ ಸುಲಭವಾಗಿ ಸೊಪ್ಪು ಕ್ಲೀನ್ ಮಾಡೋದು ವಿಡಿಯೋ ಮಾಡಾಕ್ತೀನಿ. ಸೊ ಈಗಲೇ ಮಾಡಬೇಕಿತ್ತು, ಮಿಸ್ ಮಾಡಿದೆ ಅದನ್ನ. ಓಕೆ, ನೆಕ್ಸ್ಟ್ ಟೈಮ್ ಮಾಡಾಕ್ತೀನಿ ಅದು. ಸೊ ಇವಾಗ ಸೊಪ್ಪು ಬಸ್ಸಾರು ಮಾಡೋಣ. ಫಸ್ಟು ನೀಟಾಗಿ ಸೊಪ್ಪು ಕ್ಲೀನ್ ಮಾಡ್ಕೊಬೇಕು. ಈ ಸೊಪ್ಪಲ್ಲಿ ಹುಳ ಇರುತ್ತೆ, ಎಲ್ಲ ಮರದಲ್ಲಿರುತ್ತೆ, ಹುಳ ಇರಲ್ಲ, ಕ್ಲೀನಾಗಿರುತ್ತೆ, ಮಣ್ಣಿರಲ್ಲ, ಹೀಗೆಲ್ಲ ಥಿಂಕ್ ಮಾಡ್ತಾರೆ. ಯಾರೇ ನೀಟಾಗಿ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡ್ಮೇಲೆ ನೀಟಾಗಿ 2-3 ಸತಿ ವಾಶ್ ಮಾಡಿದಾದ್ಮೇಲೆ ಇದಕ್ಕೆ ಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಬೋದು. ನಾವು ಮಿಕ್ಸ್ ಮಾಡಿ ಹಾಕಿದ್ರೇ ಇದಕ್ಕೆ ನುಗ್ಗೆ ಸೊಪ್ಪಿಗೆ ಚೆನ್ನಾಗಿರೋದು. ಸೊ ನಾನು ಬಂದು ತೊಗರಿಬೇಳೆ, ಕಡಲೆಬೇಳೆ, ಹೆಸರು ಕಾಳು ತೊಗೊಂಡಿದ್ದೀನಿ. ಸೊ ಕೆಲವರು ಬಂದು ಹೇಗೆ ಮಾಡ್ತಾರೆ ಅಂದರೆ, ಫಸ್ಟು ಕಾಳು ಬೇಯಿಸ್ಕೊಂಡು ಆಮೇಲೆ 1 ವಿಸಿಲ್ ತೆಗೆದು ಆಮೇಲೆ ಮತ್ತೆ ಸೊಪ್ಪು ಹಾಕ್ತಾರೆ. ಬೇಡ, 1 ವಿಸಿಲ್ ಇಟ್ಕೊಳ್ಳಿ ಸಾಕು, ಎಲ್ಲ ಚೆನ್ನಾಗಿ ಬೆಂದ್ಕೊಳುತ್ತೆ. ನಾನೆಲ್ಲ ಒಂದೇ ವಿಸಿಲ್ ಇಡ್ತಾಯಿದ್ದೀನಿ. ಕಾಳು ತೊಳೆದಾಕಿ ಸೊಪ್ಪೆಲ್ಲ ತೊಳೆದು ಸೊಪ್ಪು ಕಾಳು ಹಾಕಿ ನೀರು ಹಾಕಿ ಸ್ವಲ್ಪ ಉಪ್ಪು, ಅಂದರೆ ನುಗ್ಗೆ ಸೊಪ್ಪಿಗೆ ಜಾಸ್ತಿ ಉಪ್ಪು ಹಾಕಬೇಡಿ, ಅದು ಜಾಸ್ತಿ ಉಪ್ಪು ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ನೋಡಿ ಹಾಕಿ ಆಮೇಲೆ ಬೇಕಾದ್ರೆ ಹಾಕ್ಕೊಂಡಿರ. ಸ್ವಲ್ಪ ಉಪ್ಪು ಹಾಕಿ ವಿಸಿಲ್ ಇಡ್ತಾಯಿದ್ದೀನಿ. ನೆಕ್ಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಟೊಮೊಟೊ ಹಾಕಿರೋದ್ರಿಂದ ಕೆಲವರು ಹುಣಸೆಹಣ್ಣು ಸ್ಕಿಪ್ ಮಾಡ್ತಾರೆ. ಬೇಡ, ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ. ಹುಣಸೆಹಣ್ಣು ಹಾಕೋದಷ್ಟು ಚೆನ್ನಾಗಿರುತ್ತೆ ಬಸ್ಸಾರಿಗೆ, ಕಾಳು ಸಾಂಬಾರಿಗೆ, ಪ್ಲಸ್ ಮೀನು ಸಾರಿಗೆ, ಬಿಸಿಬೇಳೆಭಾತಿಗೆಲ್ಲ ಹುಣಸೆ ಹಣ್ಣು ಹಾಕಿದ್ರೇ ಚೆಂದ. ಅದು ಹುಳಿ ಬಿಟ್ರೇ ಅದು ಟೇಸ್ಟ್ ಬರೋದು. ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ 1 ಟೊಮೊಟೊ ಪ್ಲಸ್ ಸ್ವಲ್ಪ ನಿಂಬೆಹಣ್ಣಷ್ಟು ಗಾತ್ರ ಹಾಕ್ಕೊಳ್ಳಿ ಸಾಕು. ಇಲ್ಲ ಅಂದರೆ ಅದು ಜಾಸ್ತಿ ಹುಳಿ ಆಗಿಬಿಡುತ್ತೆ. ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ ಹುಣಸೆಹಣ್ಣು. ನಾನು ಅಷ್ಟೇ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಕಾಯಿ ತುರಿ ಹಾಕಿ, ಜೀರಿಗೆ, ಅಂದರೆ ಹೊಸ ಸಾಂಬಾರು ಪುಡಿ ಆದರೆ ಜೀರಿಗೆ ಅರ್ಧ ಸ್ಪೂನು, ಮೆಣಸು ಅರ್ಧ ಸ್ಪೂನು, 10 ಕಾಳು ಅಷ್ಟು ಮೆಂತ್ಯ ಹಾಕ್ಕೊಳ್ಳಿ. ಹೊಸ ಸಾಂಬಾರು ಪುಡಿ ಹಾಕಿದ್ರೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಕುದುರಿದೆ, ಮನೇಲಿ ಮಾಡ್ಕೊಂಡಿರೋ ಸಾಂಬಾರು ಪುಡಿನೇ ಕುದುರಿದೆ ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಬಸ್ಸಾರಿಗೆ ಜೀರಿಗೆ ಇಟ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ. ಜೀರಿಗೆ 1 ಸ್ಪೂನ್ ಹಾಕಿ ಚೆನ್ನಾಗಿರುತ್ತೆ. ಇದು ಹುರಿದಿರೋದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಮತ್ತು ಕರಿಬೇವನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ, ಅದು ಸ್ವಲ್ಪ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಹಾಕಿ ಸ್ವಲ್ಪ ನೋಡ್ಕೊಳ್ಳಿ ಉಪ್ಪು ಬೇಕೇನೋ. ನನಗೆ ಉಪ್ಪು ಸರಿ ಇದೆ ಅನಿಸ್ತಿದೆ, ನಾನೇನು ಉಪ್ಪು ಹಾಕೋದು ಬೇಡ ಅಂದ್ಕೊತಾ ಇದ್ದೀನಿ. ಸೊ ಸ್ವಲ್ಪ ನಿಮಗೆ ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸಾಂಬಾರು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊಪ್ಪು ಒಗ್ಗರಣೆ ಹಾಕೊಳ್ಳೋಣ. ಸೊಪ್ಪಿಗೆ ಈರುಳ್ಳಿ ಬಂದು ತುಂಬ ಸಣ್ಣ ಸೈಜು ಕಟ್ ಮಾಡ್ಕೊಂಬೇಡಿ, ಮೀಡಿಯಮ್ ಸೈಜ್ ಇರಲಿ. ಮೀಡಿಯಮ್ ಸೈಜ್ ಇದ್ದರೆ ಸೊಪ್ಪು ತಿನ್ಬೇಕಾದ್ರೆ ಅದು ಮಧ್ಯೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಮೀಡಿಯಮ್ ಸೈಜೇ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ಮಾಗಿ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪಿಗೆ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ. ಕೆಲವರು ಬೇಕು ಅಂದರೆ ಹಾಕ್ಕೊಳ್ಳಿ, ನಾನೇನು ಬೆಳ್ಳುಳ್ಳಿ ಹಾಕಿಲ್ಲ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಚೆನ್ನಾಗಿ ಅದನ್ನ ಫ್ರೈ ಮಾಡಿ ಅದಕ್ಕೆ ಸೊಪ್ಪು ಹಿಂಡಿ, ಏಕೆಂದರೆ ಸೊಪ್ಪಲ್ಲಿ ಸ್ವಲ್ಪ ನೀರಿರುತ್ತೆ. ಸೊಪ್ಪೆಲ್ಲ ನೀಟಾಗಿ ಹಿಂಡಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಕಾಯಿ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರೆಡಿ ಆಯಿತು ಬಸ್ಸಾರು ಸೊಪ್ಪು. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತೀರಿ. ನಾನು ನಿಮ್ಮನೆ ಮಗಳು ಶ್ರುತಿ. ಬಾಯ್.